श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆ 5ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ನಿನ್ನೆ ತಿಳಿಸಿದಂತೆ ಪರಮಾತ್ಮ ಎಲ್ಲ ಕಡೆ ಇದ್ರೂ ಕೂಡ ಯಾಕೆ ಕಾಣಿಸೋದಿಲ್ಲ ಹಾಗೆ ಅಂದ್ರೆ ಅಜ್ಞಾನದ ಆವೃತ್ತಿ ಇದೆ, ಅದರಿಂದ ಜನರು ಮೋಹಕ್ಕೆ ಒಳಗಾಗ್ತಾರೆ ಹಾಗೆ ಅಂತ ಪರಮಾತ್ಮ ಹೇಳಿದ್ದು. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಹಾಗೆ ಅಂತ ಹಿಂದೆ ಹೇಳಿದರು. ಈ ರೀತಿಯಾಗಿ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಜ್ಞಾನಸ್ಯ ಅಜ್ಞಾನ ಆವೃತತ್ವೇ ತೇನ ಅಜ್ಞಾನ ನಾಶಯೋಗಾತ್ ವಿನಾಶಕಾಂತರಸ್ಯ ಚ ಅಭಾವಾತ್ ಜ್ಞಾನಾರ್ಥಯೋಃ ಯೋಗ ಸನ್ಯಾಸಯೋರ್ ವೈಯರ್ಥ್ಯಂ ಇತ್ಯತಃ. ಧನ್ಯವಾದ. ಜ್ಞಾನೇನ ಇತಿ ಅಂದ್ರೆ ಈ ಜೀವರಿಗೆ ಅಜ್ಞಾನ ಆವರಕವಾಗಿದೆ, ಅದರಿಂದ ದೇವರನ್ನ ತಿಳಿಯಕ್ಕಾಗೋದಿಲ್ಲ. ಅದರಿಂದ ಆ ಅಜ್ಞಾನ ನಾಶ ಆಗೋದು ಹೇಗೆ? ಅಜ್ಞಾನ ನಾಶ ಆಗೋದು ಹೇಗೆ? ಅದಕ್ಕೆ ಮತ್ತೊಂದು ವಿನಾಶಕವಾದದ್ದು ಮತ್ತೊಂದು ಯಾವುದೂ ಇಲ್ಲ. ಜೀವನ ಸುತ್ತ ಇರುವ ಆ ಜ್ಞಾನವನ್ನ ತೆಗೆದುಹಾಕುವ ಶಕ್ತಿ ಯಾವುದಿದೆ? ಅದು ಹೇಗೆ ಆ ಅಜ್ಞಾನ ಪರಿಹಾರ ಆಗ್ತದೆ? ಜ್ಞಾನಾರ್ಥಯೋರ್ ಯೋಗ ಸನ್ಯಾಸಯೋರ್ ವೈಯರ್ಥ್ಯಂ. ಅದರಿಂದ ನಾವೇನೇ ಕರ್ಮಯೋಗ ಮಾಡಿದರೂ ಕೂಡ, ಕರ್ಮ ಸನ್ಯಾಸವನ್ನ ಮಾಡಿದರೂ ಕೂಡ ಆ ಅಜ್ಞಾನ ಅದು ನಿವೃತ್ತಿ ಆಗೋದಿಲ್ಲ. ಏನೇ ಜ್ಞಾನ ಬೇಕಾದ್ರೆ ತಂದುಕೊಡ್ಬೋದು, ಅಜ್ಞಾನ ಹೋಗಬೇಕಲ್ಲ. ಈಗ ಜ್ಞಾನ ಬರೋದು ಬೇರೆ, ಅಜ್ಞಾನ ಹೋಗೋದು ಬೇರೆ. ಅಜ್ಞಾನ ಎನ್ನುವ ಒಂದು ಪರದೆ, ಅದೊಂದು ಸ್ಕ್ರೀನ್ ಇದ್ದಂಗೆ ಇರ್ತದೆ, ನಮ್ಮ ಸುತ್ತ ಇದೆ. ಏನೇ ಒಂದು, ಈಗ ನೋಡಿ ತಿರುಪತಿ ಹುಂಡಿ ಇದೆ, ಅದೇನೇ ನಾವು ದುಡ್ಡು ಹಾಕಿದ್ರು ಕೂಡ ನಮಗೆ ಕಾಣಿಸೋದಿಲ್ಲ. ಯಾಕೆ? ದುಡ್ಡು ಬರ್ತಾನೇ ಇರ್ತದೆ ಆ ಹುಂಡಿಯಲ್ಲಿ, ಆದ್ರೂ ಕೂಡ ಪರದೆ ಇದೆ ನೋಡಿ, ಸುತ್ತ ಒಂದು ಬಟ್ಟೆ ಕಟ್ಟಿಟ್ಬಿಟ್ಟಿದ್ದಾರೆ, ಅದರಿಂದ ಏನು ದುಡ್ಡು ಬರ್ತಿದೆ ಕಾಣಿಸೋದೇ ಇಲ್ಲ. ಅದೇ ರೀತಿಯಾಗಿ ಜ್ಞಾನ ಬಂದರೂ ಕೂಡ ಅದರ ಸುತ್ತ ಇರುವ ಆ ಪರದೆಯಂತೆ ಇರತಕ್ಕ ಆ ಅಜ್ಞಾನ ಹೋಗದೆ ನಮಗೆ ಮೋಕ್ಷ ಆಗೋದಿಲ್ಲ. ಅದರಿಂದ ಕರ್ಮ ಸನ್ಯಾಸ, ಕರ್ಮಯೋಗ, ಇದರಿಂದೆಲ್ಲ ಏನಾಗ್ತದೆ? ಆ ಅಜ್ಞಾನ ನಾಶ ಆಗಬೇಕಲ್ವಾ? ಅಜ್ಞಾನ ನಾಶ ಆಗದೆ ಜ್ಞಾನ ತುಂಬಿಸಿ ಏನು ಉಪಯೋಗ? ಅದರಿಂದ ಅಂಥ ಜ್ಞಾನವನ್ನ ಪಡೆಯುವುದಕ್ಕಾಗಿ ಕರ್ಮಯೋಗ, ಕರ್ಮ ಸನ್ಯಾಸ ಇದೆ. ಜ್ಞಾನಕ್ಕಾಗಿ ತಾನೇ ಇರೋದು ಕರ್ಮಯೋಗ, ಕರ್ಮ ಸನ್ಯಾಸ. ಅದು ಯಾಕೆ ಬರೀ ಜ್ಞಾನದಿಂದ ಏನು ಸಾಧ್ಯ ಆಗೋದಿಲ್ಲ. ಆ ಜ್ಞಾನದ ಪರದೆ ಹೋಗ್ಬೇಕಲ್ಲ, ಅದನ್ನ ತೆಗೆಯುವವರು ಯಾರು? ಅದೆಲ್ಲ ಸಂಶಯ ಇದೆ. ಅದರಿಂದ ಬರೀ ಕರ್ಮದಿಂದ, ಕರ್ಮಯೋಗ, ಕರ್ಮ ಸನ್ಯಾಸದಿಂದ ಜ್ಞಾನ ಬರುತ್ತದೆ, ಮೋಕ್ಷ ಆಗ್ತದೆ, ಇದು ಹೆಂಗೆ ಹೇಳಲಿಕ್ಕಾಗ್ತದೆ? ಪ್ರಶ್ನೆ. ಆ ಪ್ರಶ್ನೆಗೆ ಪರಮಾತ್ಮ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ರಾಯರು ಬರೀತಾರೆ, ದ್ವಿವಿಧಂ ಹಿ ಜ್ಞಾನಂ ಸ್ವರೂಪಂ ವೃತ್ತಿ ರೂಪಂ ಚ ಇತಿ. ನೋಡಪ್ಪ, ಜ್ಞಾನ ಅಂದ್ರೆ 2 ರೂಪವಾಗಿದೆ. ಜ್ಞಾನ 2 ರೂಪ ಇದೆ. ಒಂದು ವೃತ್ತಿ ಜ್ಞಾನ, ಒಂದು ಸ್ವರೂಪ ಜ್ಞಾನ ಸರ್. ಅಂದ್ರೆ ಅದನ್ನ ಹೇಗೆ ಹೇಳೋದು ಅಂದ್ರೆ, ಸ್ವರೂಪ ಜ್ಞಾನ ಅಂದ್ರೆ ಅದು ಜೀವನಲ್ಲೇ ಇರೋದು, ಜೀವನ ಸ್ವರೂಪದಲ್ಲೇ ಇರೋದು. ಈಗ ಬೆಲ್ಲ ಇದೆ, ಬೆಲ್ಲಕ್ಕೆ ಯಾರಾದ್ರೂ ಬಂದು ಸಿಹಿ ಸೇರಿಸ್ತಾರಾ? ಇಲ್ಲ, ಬೆಲ್ಲಕ್ಕೆ ಯಾರು ಸಿಹಿ ಸೇರಿಸೋದಿಲ್ಲ. ಅದು ಸ್ವರೂಪದಲ್ಲೇ ಅದಕ್ಕೆ ಬೆಲ್ಲ ಸಿಹಿ ಇದೆ. ಆ ಬೆಲ್ಲವನ್ನ ಅದನ್ನ ಒಂದು ಸಕ್ಕರೆ ಪಾಕದಲ್ಲಿ ಹಾಕಿದರೆ ಅದರ ಸುತ್ತ ಮತ್ತೊಂದು ಸಿಹಿ ಬರುತ್ತೆ. ಅದು ಬಾಹ್ಯ ಜ್ಞಾನ ಇದ್ದಾಗ. ಹೇಗೆ ಹೊರಗಿನ ಸಿಹಿ ಹೇಗೆಯೋ ಅದೇ ತರ ಸಿಹಿ ಬೆಲ್ಲದಲ್ಲೇ ಸೇರಿದೆ,
ಅದರ ಸುತ್ತ ಇರುವ ಪಾಕದಲ್ಲೂ ಸೇರಿದೆ. ಅದೇ ತರ ಜ್ಞಾನವೂ ಕೂಡ ಅಷ್ಟೇ, ಜೀವನ ಸ್ವರೂಪದಲ್ಲೇ ಇದೆ ಮತ್ತು ಹೊರಗೆ ಶ್ರವಣಾದಿಗಳನ್ನ ಗುರುಮುಖೇನ ಶ್ರವಣಾದಿಗಳನ್ನ ಮಾಡಿ ಮನಸ್ಸಿನಲ್ಲಿ ಏನೊಂದು ಜ್ಞಾನ ಬರುತ್ತದೆ ಅದು ಬಾಹ್ಯ ಜ್ಞಾನ. ಮನಸ್ಸಿನಲ್ಲಿ ಬರತಕ್ಕ ಜ್ಞಾನ ಬಾಹ್ಯ ಜ್ಞಾನ, ಅದು ನಾಶವಾಗಿ ಬಿಡುತ್ತದೆ. ನಾವೇನೀಗ ಕಲಿಯೋದು ಇಳಿಯೋದೆಲ್ಲ ಮಾಡ್ತೀವಿ, ಆ ಜ್ಞಾನ ಎಲ್ಲ ಒಟ್ಟೋಗ್ತದೆ. ಯಾಕೆ? ಒಳಗೆ ಜೀವನ ಸ್ವರೂಪದಲ್ಲೇ ಬೆಲ್ಲದಲ್ಲಿ ಹೇಗೆ ಸಿಹಿ ಸೇರಿದೆಯೋ ಅದೇ ರೀತಿಯಾಗಿ ಜೀವನ ಸ್ವರೂಪದಲ್ಲೇ ಜ್ಞಾನ ಸೇರಿ ಇದೆ. ಎಕ್ಸ್ಟರ್ನಲ್ ಜ್ಞಾನ ಬೇಕಾಗಿಲ್ಲ. ಆದ್ರ ಮೇಲೆ ಈಗ ನಾವು ಎಕ್ಸ್ಟರ್ನಲ್ ಜ್ಞಾನ ಪಡ್ಕೋತಾ ಇದ್ದೀವಿ. ಕರ್ಮವನ್ನ ಮಾಡಿ, ಸತ್ಕರ್ಮಗಳನ್ನ ಮಾಡಿ, ಕರ್ಮ ಯೋಗವನ್ನ ಮಾಡಿ, ಕರ್ಮ ಸನ್ಯಾಸಗಳನ್ನ ಮಾಡಿ ನಾವೇನ್ ಪಡಿತೀವಿ? ಜ್ಞಾನವನ್ನ ಪಡಿತೀವಿ. ಯಾವ ಜ್ಞಾನ ಅದು? ವೃತ್ತಿ ಜ್ಞಾನ, ಬಾಹ್ಯ ಜ್ಞಾನ, ಮನಸ್ಸಿನಲ್ಲಿ ಬರತಕ್ಕ ಜ್ಞಾನ ಅದು. ಅದು ಹೊರಗಿನ ಕೋಟ್ ಇದ್ದಾಗೆ, ಶುಗರ್ ಕೋಟ್ ಇದ್ದಾಗೆ. ಒಳಗೆ ಒಂದು ಜ್ಞಾನ ಇದೆ, ಸ್ವರೂಪಭೂತವಾದ ಜ್ಞಾನ. ಬೆಲ್ಲದಲ್ಲಿ ಹೇಗೆ? ಹಾ, ಅರ್ಥ ಆಗ್ತಾ ಇದೆಯಾ? ಏನಾದ್ರು ಪ್ರಶ್ನೆ? ಅದೇ ನನಗ ಕರ್ಮ ಯೋಗ, ಕರ್ಮ ಸನ್ಯಾಸಿ ಅದೇನೋ ಹೇಳ್ತಾ ಇದ್ರೆ ಅರ್ಥ ಏನು ಆಚಾರ್ಯ ಅದು ಗೊತ್ತಿಲ್ಲ. ಅದೇಮ್ಮ ಹೇಳಿದಲ್ಲ, ಕರ್ಮ ಅಂದ್ರೆ ಈಗ ಒಂದು ದೇವರ ಪೂಜೆ ಮಾಡ್ತೀವಿ ಅಥವಾ ಅಡಿಗೆ ಮಾಡ್ತೀವಿ. ಅಡಿಗೆ ಅದು ಒಂದು ಕರ್ಮ, ಅದು ಒಂದು ಆಕ್ಟಿವಿಟಿ. ಆ ಕರ್ಮವನ್ನು ಹೇಗೆ ಮಾಡಬೇಕು? ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ ಎರಡರಿಂದ ಕೂಡಿದಾಗಿ ಮಾಡಬೇಕು ಅಂತ. ಕರ್ಮಯೋಗ ಅಂದ್ರೆ ಏನು? ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಪರಮಾತ್ಮನಿಗೆ ಆ ಕರ್ಮವನ್ನ ಸಮರ್ಪಣೆ ಮಾಡಬೇಕು. ಅಡಿಗೆ ಮುಗೀತು, ಸ್ವಾಮಿ ನಿನ್ನ ಅನುಗ್ರಹದಿಂದ ಈ ಅಡಿಗೆ ಆಯಿತು, ನಿನಗೆ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಕೃಷ್ಣಾರ್ಪಣ ಬುದ್ಧಿಯಿಂದ ದೇವರನ್ನ ಅಡಿಗೆ ಮಾಡುವಾಗ್ಲೂ, ಆ ಕರ್ಮವನ್ನು ಮಾಡುವಾಗ್ಲೂ ದೇವರ ಸ್ಮರಣೆಯನ್ನು ಮಾಡ್ತಾ ಕೊನೆಯಲ್ಲಿ ಅದನ್ನ ಕೃಷ್ಣಾರ್ಪಣ ಅಂತ ನಾವೇನ್ ಹೇಳ್ತೀವಿ ಅದನ್ನ ಕರ್ಮಯೋಗ ಅಂತ ಕರೀತಾರೆ. ಕ್ಲಿಯರ್ ಇದೆಯಾ ಇದು? ಇದೆಯಾ ಅರ್ಥ ಆಯ್ತು. ಸನ್ಯಾಸಿ ಕರ್ಮಯೋಗ ಅಂದ್ರೆ ಇದು. ಕರ್ಮ ಸನ್ಯಾಸ ಅಂದ್ರೆ ಏನು ಹಾಗೆಂದ್ರೆ ಕಾಮ, ಕ್ರೋಧ, ದ್ವೇಷ ಇತ್ಯಾದಿಗಳು ದೋಷಗಳು ಇಲ್ಲದೆ ಆ ಕರ್ಮವನ್ನ ಮಾಡೋದು. ಪಕ್ಕದ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ, ಅವರಷ್ಟೆಲ್ಲ ಐಟಮ್ಸ್ ಮಾಡ್ತಾರೆ, ನಾವು ಅಷ್ಟು ಮಾಡಬೇಕು. ಯಾಕೆ? ಅವ್ರಿಗಿಂತ ನಾವೇನ್ ಕಡಿಮೆ ಅಲ್ಲ, ಇದು ದೋಷ ಹೌದೋ ಅಲ್ಲ? ಈ ರೀತಿಯಾಗಿ ಅಡಿಗೆ ಮಾಡಬಾರ್ದು. ಮತ್ತೆ ಹೇಗೆ ಮಾಡಬೇಕು? ಪರಮಾತ್ಮನಿಗಾಗಿ ಮಾಡಬೇಕು, ದೇವ್ರ ನೈವೇದ್ಯಕ್ಕಾಗಿ ಮಾಡಬೇಕು. ಅದರಿಂದ ಯಾವ ದೋಷಗಳೂ ಇಲ್ಲದೆ, ಕಾಮ, ಕ್ರೋಧ, ದ್ವೇಷ, ಮತ್ಸರ ಇತ್ಯಾದಿ ದೋಷಗಳಿಲ್ಲದೆ ಕರ್ಮವನ್ನ ಮಾಡೋದನ್ನ ಕರ್ಮ ಸನ್ಯಾಸ ಅಂತ ಕರೀತಾರೆ. ಮತ್ತು ದೇವರೇ ಮಾಡ್ತಾನೆ ಅಂತ ತಿಳಿದು ಮಾಡೋದು. ಇಲ್ಲದ್ರೆ ಅದು ಭ್ರಾಂತಿಯು ಬಂದ್ಬಿಡುತ್ತೆ. ನಾನೇ ಮಾಡಿದೆ ಅಂದ್ರೆ ಅದು ಭ್ರಾಂತಿ. ಆ ಭ್ರಾಂತಿಯು ಕೂಡ ಇಲ್ಲದೆ ದೇವರೇ ಮಾಡ್ತಾನೆ, ಮಾಡಿಸ್ತಾನೆ ಹಾಗೆ ಅಂತ ತಿಳಿಯೋದು, ಇದೆಲ್ಲ ಒಟ್ಟು ದೋಷಗಳಿಲ್ಲದೆ ಮಾಡೋದು, ಅದನ್ನ ಕರ್ಮ ಸನ್ಯಾಸ ಅಂತ ಕರೀತಾರೆ. ಅರ್ಥ ಆಯ್ತಾ ಇದು? ಅರ್ಥ ಆಯ್ತು. ಬಟ್ ಅವೆಲ್ಲ ನಾವೇ ಮಾಡ್ಬಿಟ್ಟು ದೇವ್ರಿ ನನ್ ಸಂಗತ ಮಾಡ್ಸ್ಯಾನ ಅಂತ ಅನ್ಕೊನ್ಬೋದು. ಹೆಂಗ ಅದು? ಹಂಗನೂ ಆಗ್ತದಲ್ಲ, ಅದು ಕೂಡ ದೇವ್ರೇ ಮಾಡ್ಸಾರ. ಮತ್ತೆ ಅದೇ ಅದಕ್ಕೆ ಶ್ರವಣಾದಿಗಳನ್ನ ಮಾಡಿ, ಅದಕ್ಕೆ ಹೇಳಿದ್ದು ಈ ರೀತಿಯಾಗಿ ಕರ್ಮಗಳನ್ನ ಮಾಡ್ತಾ ದೇವರಿಗೆ ಸಮರ್ಪಣೆ ಮಾಡಿದರೆ ಏನಾಗ್ತದೆ? ನಮಗೆ ಜ್ಞಾನ ಬರ್ತದೆ. ಆ ಜ್ಞಾನ ಯಾವ ಜ್ಞಾನ ಅದು? ಅದು ವೃತ್ತಿ ಜ್ಞಾನ. ಅದು ಆ ಜ್ಞಾನ ಎಲ್ಲಿ ಬಂದು ಸ್ಟೋರ್ ಆಗ್ತದೆ? ನಮಗೆ ಮನಸ್ಸಿನಲ್ಲಿ ಸ್ಟೋರ್ ಆಗ್ತದೆ. ಅದು ಸೊ ಅದರಿಂದ ಕರ್ಮದಿಂದ ಜ್ಞಾನ ಬರುತ್ತದೆ. ಈ ರೀತಿಯಾಗಿ ಕರ್ಮಯೋಗ, ಕರ್ಮ ಸನ್ಯಾಸದಿಂದ ಮಾಡಿ ಒಂದು ಕರ್ಮವನ್ನು ಮಾಡಿದ್ರೆ ನಮಗೇನ್ ಬರುತ್ತದೆ? ದೇವರ ಜ್ಞಾನ ಬರುತ್ತದೆ. ಗುರುಗಳ ಹತ್ರ ಹೋಗಿ ಪಾಠ, ಪ್ರವಚನ, ಶ್ರವಣಗಳನ್ನ ಕುಂತಿ ಹೇಳಿದ್ರು ನೋಡಿ. ಕೆಲವರು ಕೇಳ್ತಾರೆ, ಸ್ಮರಣೆ ಮಾಡ್ತಾರೆ ಇತ್ಯಾದಿ ಹೇಳಿದ್ರಲ್ಲ, ಆ ತರ ಶ್ರವಣ ಮಾಡಿ ಸ್ಮರಣೆ ಮಾಡ್ಲಿಕ್ಕೆ ಬರುತ್ತದೆ. ಇದು ಕರ್ಮದಿಂದ ಆದ್ರೆ ಒಂದು ಎಫೆಕ್ಟ್. ಕರ್ಮ ಸರಿಯಾಗಿ ಮಾಡಿದೀವಿ ಅಂದ್ರೆ ಏನ್ ಬರಬೇಕು? ನಮಗೆ ಜ್ಞಾನ ಬರಬೇಕು. 1 ತಿಂಗಳು ಸರಿಯಾಗಿ ಕೆಲಸ ಮಾಡಿದೀವಿ ಅಂದ್ರೆ ಏನ್ ಬರಬೇಕು? ಸಂಬಳ ಬರಬೇಕು. ಹೌದಾ? ಅದೇ ತರ ಕರ್ಮ ಸರಿಯಾಗಿ ಮಾಡಿದ್ರೆ ಸಂಬಳ ಬರಬೇಕು. ಯಾವುದು? ಜ್ಞಾನ ಎನ್ನುವ ಸಂಪತ್ತು. ಜ್ಞಾನ, ಭಕ್ತಿ ಎನ್ನುವ ಸಂಪತ್ತನ್ನ ದೇವರು ಕೊಡ್ತಾನೆ. ಅದು ಬಂದಿಲ್ಲ ಅಂದ್ರೆ ಕರ್ಮ ಸರಿಯಾಗಿ ಮಾಡಿಲ್ಲ. ಸ್ಯಾಲ್ರಿ ಬಂದಿಲ್ಲ ಅಂದ್ರೆ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಏನಿದು? ಇದೆಲ್ಲ ಎಕ್ಸ್ಟರ್ನಲ್. ಇದು ಅಂದ್ರೆ ಜೀವನಿಂದ ಹೊರಗೆ ನಡೆಯತಕ್ಕದ್ದು. ಜೀವನಿಗೆ ಸ್ವಾಭಾವಿಕವಾಗಿಯೇ ಒಳಗೆ ಒಂದು ಜ್ಞಾನ ಇದೆ. ಈಗ ಬೆಲ್ಲ, ಅದನ್ನೇ ಹೇಳಿದ್ದು, ಬೆಲ್ಲದ ಮೇಲೆ ಒಂದು ಶುಗರ್ ಕೋಟ್ ಅಂತ ಇಟ್ಕೊಳ್ಳಿ. ಬೆಲ್ಲದ ಮೇಲೆ ಶುಗರ್ ಕೋಟ್. ಶುಗರ್ ಅಂದ್ರೆ ಸಕ್ಕರೆ ಪಾಕ ಮಾಡಿ ಹಾಕೋದು. ಬೆಲ್ಲದ ಮೇಲೆ ಸಕ್ಕರೆ ಪಾಕ. ಈಗ ಸಕ್ಕರೆ ಪಾಕದಲ್ಲೂ ಸಿಹಿ ಇದೆ, ಬೆಲ್ಲದಲ್ಲೂ ಸಿಹಿ ಇದೆ. ಎರಡಕ್ಕೆ ಏನ್ ವ್ಯತ್ಯಾಸ? ಹಾಗೆಂದ್ರೆ
ಬೆಲ್ಲದ ಸಿಹಿ ಅದು ಇಂಟರ್ನಲ್, ಅದು ಬೆಲ್ಲಕ್ಕೆ ಸಿಹಿ ಸೇರಿದ್ದದು. ಅದಕ್ಕೆ ಇನ್ನೊಂದು ಹೊರಗಿಂದ ಬರಬೇಕಾಗಿಲ್ಲ, ಒಳಗಿನ ಸಿಹಿ ಅದು. ಇನ್ನು ಸಕ್ಕರೆ ಪಾಕದಿಂದ ಬಂದ ಸಿಹಿ ಏನದು? ಬೆಲ್ಲದ ಮೇಲೆ ಇರತಕ್ಕ ಒಂದು ಸಕ್ಕರೆ ಪಾಕ ಅಂತ ಇಟ್ಕೊಳ್ಳೋಣ. ಆ ಸಿಹಿ ಅದು ಹೊರಗಡೆಯಿಂದ ಬಂದದ್ದು. ಎರಡು ಸಿಹಿನೇ. ಒಂದು ಸಿಹಿ ಸಕ್ಕರೆ ಪಾಕದಿಂದ ಬಂದದ್ದು, ಒಂದು ಸಿಹಿ ಬೆಲ್ಲದ ಒಳಗೆ ಸ್ವರೂಪದಲ್ಲೇ ಸೇರಿ. ಅದೇ ರೀತಿಯಾಗಿ ಜೀವನಿಗೆ ಜ್ಞಾನ ಸ್ವರೂಪದಲ್ಲೇ ಸೇರಿದ್ದು. ಈ ರೀತಿಯಾಗಿ ಕರ್ಮದಿಂದ ಜ್ಞಾನ ಅದು ಎಕ್ಸ್ಟರ್ನಲ್ ಆಗಿ ಬಂದದ್ದು. ಅದು ಮನಸ್ಸಿನಲ್ಲಿ ಇರತಕ್ಕದ್ದು ಒಂದು ಕೋಟ್, ಶುಗರ್ ಕೋಟ್ ಇದ್ದಾಗೆ ಮನಸ್ಸಿನಲ್ಲಿ ಇರತಕ್ಕದ್ದು, ಹೊರಗೆ ಜೀವನಿಗಿಂತ ಬೇರೆಯಾದದ್ದು ಅಂತ ಅರ್ಥ. ಇಷ್ಟು ವ್ಯತ್ಯಾಸ ಗೊತ್ತಾಯ್ತಾ? ಆಯ್ತು ಗೊತ್ತಾಯ್ತು. ಎಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಹಾ. ಸೊ ಈ ರೀತಿಯಾಗಿ ಜ್ಞಾನ ಎರಡು ರೀತಿ ಇದೆ. ಒಂದು ಸ್ವರೂಪ ಜ್ಞಾನ, ಇನ್ನೊಂದು ವೃತ್ತಿ ಜ್ಞಾನ. ಸ್ವರೂಪ ಜ್ಞಾನ ಅಂದ್ರೆ ಜೀವನ ಒಳಗೆ ಸ್ವಾಭಾವಿಕವಾಗಿ ಇರತಕ್ಕದ್ದು. ಈಗ ನನ್ನ ಜೀವ ಅಂತ ಇಟ್ಕೊಳ್ಳೋಣ, ಸೊ ಯಾರೋ ಒಂದು ಜೀವ ತಗೊಳ್ಳೋಣ, ಅವರ ಒಳಗೆ ಒಂದು ಜ್ಞಾನ ಇದೆ. ಆದರೆ ಸಂಸಾರ ಅವಸ್ಥೆಯಲ್ಲಿ ಅದು ಜ್ಞಾನ ಏನಿದೆ ಅದು ಯಾವುದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಸಂಸಾರ ಅವಸ್ಥೆಯಲ್ಲಿ ನಮಗೆ ಉಪಯೋಗಕ್ಕೆ ಬರೋದು ಯಾವುದು? ಈ ಮನಸ್ಸಿನಲ್ಲಿ ಸ್ಟೋರ್ ಆಗಿರುವ ಜ್ಞಾನ. ಅದು ಜನ್ಮ ಜನ್ಮಕ್ಕೂ ನಮ್ಮ ಜೊತೆಗೆ ಟ್ರಾನ್ಸ್ಫರ್ ಹಾಕೊಂಡು ನಮ್ಮನ್ನೇ ಹಿಂಬಾಲಿಸ್ಕೊಂಡು ಬರುತ್ತದೆ, ಮನಸ್ಸು, ಇಂದ್ರಿಯ ಅವೆಲ್ಲ. ಅದರಿಂದ ನಾವು ಜನ್ಮ ಜನ್ಮದಲ್ಲಿ ನಾವು ಪಡೆಯುವ ಜ್ಞಾನ ಯಾವುದದು? ಬಾಹ್ಯ ಜ್ಞಾನ, ವೃತ್ತಿ ಜ್ಞಾನ ಅಂತ ಕರೀತಾರೆ. ಅದು ಹೊರಗಡೆ ಇದ್ದದ್ದು. ಒಳಗಡೆ ಜ್ಞಾನಕ್ಕೆ ಅದು ಪರದೆ ಆಗಿಬಿಟ್ಟಿದೆ, ಅದು ನಮಗೆ ಗೊತ್ತಾಗೋದಿಲ್ಲ. ಜೀವನ ಒಳಗೆ ಇರುವ ಜ್ಞಾನ, ಜೀವನ ಸ್ವಾಭಾವಿಕವಾದ ಜ್ಞಾನ ಏನಿದೆ. ಈಗ ಮೋಕ್ಷಕ್ಕೆ ಹೋಗ್ತೀವಿ, ಮೋಕ್ಷಕ್ಕೆ ಹೋದಾಗ ಏನಾಯ್ತು? ಈ ಮನಸ್ಸು, ಇಂದ್ರಿಯ ಯಾವುದು ಬರೋದಿಲ್ಲ. ಅದೆಲ್ಲ ಲಿಂಗದೇಹ ಭಂಗ ಆದಾಗ ಆ ಮನಸ್ಸೆಲ್ಲ ಹೊರಟೋಗ್ತದೆ ಅಲ್ಲ. ಮತ್ತೆ ನೀವು ಕೇಳಬಹುದು, ಇಷ್ಟು ಜನ್ಮಗಳಲ್ಲಿ ನಾವು ಶ್ರವಣ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ. ಹಾಗೆ ಅದು ವೇಸ್ಟ್ ಆಗೋದಿಲ್ಲ. ಮೋಕ್ಷಕ್ಕೆ ಕಾರಣ ಆಯ್ತು. ಮೋಕ್ಷ ಕಾರಣ ಆಗಿ ಆ ಜ್ಞಾನ ಅಲ್ಲೇ ಹೊರಟೋಗ್ತದೆ. ಮತ್ತೆ ಮೋಕ್ಷದಲ್ಲಿ ಜ್ಞಾನ ಇದೆಯೋ ಇಲ್ಲವೋ? ಮೋಕ್ಷದಲ್ಲಿ ಜ್ಞಾನ ಇದೆ. ಯಾವ ಜ್ಞಾನ ಇದೆ? ಅದು ಸ್ವರೂಪಭೂತವಾದ ಜ್ಞಾನ. ಅದು ಬಾಹ್ಯ ಜ್ಞಾನ ಅಲ್ಲ. ಇಷ್ಟು ವ್ಯತ್ಯಾಸ ಇದೆ. ಅದರಿಂದ ಜ್ಞಾನಾಂಬಾದು ಎರಡು ವಿಧ ಇದೆ ಅಂತ ರಾಯರು. ದ್ವಿವಿಧಂ ಹಿ ಜ್ಞಾನಂ ಸ್ವರೂಪಂ ವೃತ್ತಿ ರೂಪಂ ಚ ಇತಿ. ಯದ್ಯಪಿ ಸ್ವರೂಪ ಜ್ಞಾನಂ ಅಜ್ಞಾನ ಆವೃತಂ ನ ಅಜ್ಞಾನ ನಾಶಕಂ. ಸ್ವರೂಪ ಜ್ಞಾನ ಏನಾಗಿದೆ? ಅದು ಅಜ್ಞಾನದಿಂದ ಆವರಿಸಲ್ಪಟ್ಟಿದೆ. ಲಿಂಗದೇಹ ಭಂಗ ಆದಾಗ ಆ ಲೇಯರ್, ಸ್ವರೂಪದ ಸುತ್ತ ಏನಿದೆ ಅಜ್ಞಾನದ ಪರದೆ ಅಂತ ಏನ್ ಹೇಳಿದ್ರು ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ಅದು ಆ ಅಜ್ಞಾನ ನಾಶಕ ಆಗೋದು ಯಾವಾಗ? ಲಿಂಗದೇಹ ಭಂಗ ಆದಾಗ ಅದೆಲ್ಲ ಹೊಟ್ಟೋಗ್ತದೆ. ನ ಅಜ್ಞಾನ ನಾಶಕಂ. ತಥಾಪಿ ಆತ್ಮನಃ ಭಗವತಃ ಜ್ಞಾನೇನ ಪರೋಕ್ಷ ವೃತ್ತಿ ಜ್ಞಾನೇನ ಯೇಷಾಂ ಅಜ್ಞಾನಂ ನಾಶಿತಂ ಶಿಥಿಲಿತಂ. ಆ ಸ್ವರೂಪ ಜ್ಞಾನ ಮನಸ್ಸಿನಲ್ಲಿ ಇರತಕ್ಕ ಅಜ್ಞಾನವನ್ನ ನಾಶ ಮಾಡೋದಿಲ್ಲ. ಮತ್ತೆ ಯಾವುದು ಅಜ್ಞಾನವನ್ನ ನಾಶ ಮಾಡೋದು ಯಾವುದು? ಹಾಗೆಂದ್ರೆ ಈ ವೃತ್ತಿಜ್ಞಾನ ಇದೆ ನೋಡಿ. ವೃತ್ತಿಜ್ಞಾನ ಮನಸ್ಸಿನಲ್ಲಿ ಇರತಕ್ಕ ಅಜ್ಞಾನ ಕೊಳೆಯನ್ನೆಲ್ಲ ತೆಗೀತದೆ. ವೃತ್ತಿಜ್ಞಾನ ಮನಸ್ಸಿನಲ್ಲಿ ಇರುವ ಅಜ್ಞಾನ ಕೊಳೆಯನ್ನ ತೆಗೆದು ಮನಸ್ಸನ್ನ ಶುದ್ಧಿ ಮಾಡುತ್ತದೆ. ಅದರಿಂದ ಬಾಹ್ಯ ಜ್ಞಾನ ಅಪೇಕ್ಷಿತವಾಗಿದೆ ಹಾಗೆಂತ ಅರ್ಥ. ಮತ್ತು ಜೀವನ ಆವರಕವಾಗಿರೋದು ಅದು ಲಿಂಗದೇಹ ಭಂಗ ಆದಾಗ ಹೋಗ್ತದೆ. ಅಜ್ಞಾನವು ಕೂಡ ಎರಡು ರೀತಿ. ಜೀವನ ಆವರಕವಾಗಿರೋದು ಒಂದು, ಅದು ಲಿಂಗದೇಹ ಭಂಗ ಆದಾಗ ಹೋಗ್ತದೆ. ಮನಸ್ಸಿನಲ್ಲೂ ಕೂಡ ಅಜ್ಞಾನ ಇದೆ, ಅದು ಯಾವಾಗ ಹೋಗ್ತದೆ? ಜ್ಞಾನ ಬಂದಾಗ ಹೋಗ್ತದೆ. ಏನೋ ಒಂದು ಕತೆ ಕೇಳ್ತೀವಿ, ಕೃಷ್ಣಾವತಾರ ಕತೆ ಕೇಳ್ತೀವಿ. ಕೃಷ್ಣನ ಬಗ್ಗೆ ಮೊದಲು ಏನಿತ್ತು? ಅಜ್ಞಾನ ಇತ್ತು. ಭಾಗವತ ಕೇಳಿದೀವಿ, ಚೂರ್ 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 ಜ್ಞಾನ ಬಂತು, ಅಜ್ಞಾನ ಹೋಯ್ತು. ಅದನ್ನ ರಾಯರು ಹೇಳ್ತಾ ಇದ್ದಾರೆ, ಕೃಷ್ಣ ಹೇಳ್ತಾ ಇದ್ದಾನೆ, ಸ್ವರೂಪಜ್ಞಾನ ಅದು ಅಜ್ಞಾನವನ್ನ ನಾಶ ಮಾಡೋದಿಲ್ಲ. ಮೋಕ್ಷದಲ್ಲಿ ಅದು ಉಪಯೋಗ ಬೀಳುತ್ತದೆ. ಆದರೆ ಅಜ್ಞಾನವನ್ನ ನಾಶ ಮಾಡೋದು ಯಾವುದು? ಈ ಬಾಹ್ಯ ಜ್ಞಾನ, ವೃತ್ತಿಜ್ಞಾನ. ಮನಸ್ಸಿನಲ್ಲಿ ಇರುವ ಆ ಅಜ್ಞಾನವನ್ನ ನಾಶ ಮಾಡೋದು ಶಾಸ್ತ್ರ ಶ್ರವಣದಿಂದ. ಅದರಿಂದ ಕರ್ಮ ಸನ್ಯಾಸ, ಕರ್ಮಯೋಗ ಅದನ್ನ ಮಾಡಬೇಕು. ಅದರಿಂದ ಏನಾಗ್ತದೆ? ಜ್ಞಾನ ಬರುತ್ತದೆ. ಜ್ಞಾನ ಬಂದಾಗ ಏನಾಗ್ತದೆ? ಅಜ್ಞಾನ ನಾಶವಾಗುತ್ತದೆ. ಅದರಿಂದ ಅರ್ಜುನ ನೀನು ಕರ್ಮವನ್ನ ಮಾಡು ಅಂತ ಒಟ್ಟು ಅಭಿಪ್ರಾಯ. ಅರ್ಥ ಆಗಿದೆಯಾ? ಆ ಜ್ಞಾನದಿಂದ ಅಪರೋಕ್ಷ ಜ್ಞಾನ ಆಗುತ್ತದೆ. ವೃತ್ತಿ ಜ್ಞಾನ ಬಂದು
ನಮಗೆ ದೇವರ ಸಾಕ್ಷಾತ್ಕಾರಕ್ಕೆ ಕಾರಣ ಆಗಿ ತದನಂತರ ಪರಮಾತ್ಮನನ್ನ ಅದು ಚೆನ್ನಾಗಿ ತಿಳಿಸಿಕೊಡುತ್ತದೆ ಅಂತ ಒಟ್ಟು ಅಭಿಪ್ರಾಯ. ಆಯ್ತಪ್ಪ. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಟಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಎಷ್ಟು ಚಂದ ಇದೆ ನೋಡಿ. ಅಪರೋಕ್ಷ ಜ್ಞಾನ ಅವ್ಯವಹಿತ ಸಾಧನ ಮಾಹ. ಪರೋಕ್ಷ ಜ್ಞಾನಕ್ಕೆ ಮುಖ್ಯವಾದ ಸಾಧನೆ ಅಂತ ಹೇಳ್ತಾರೆ. ನ ಸಕೃತ್ ಪರೋಕ್ಷ ಜ್ಞಾನೇನ ಅಲಂ. ಏನೋ ಒಂದು ಬಾರಿ ಭಾಗವತ ಕೇಳ್ಬಿಟ್ಟಿವಿ, ಭಗವದ್ಗೀತೆ ಶ್ರವಣ ಮಾಡಿಬಿಟ್ಟಿವಿ, ನಮಗೆ ದೇವರ ಜ್ಞಾನ ಬಂತು ಹಾಗೇನ್ ತಿಳಿಬೇಡಿ ಅಂತ. ಆವೃತ್ತಿ ಅಸಕೃತ್ ಉಪದೇಶ. ಮತ್ತೆ ಮತ್ತೆ ಏನ್ ಮಾಡ್ಬೇಕು? ಆವೃತ್ತಿಯನ್ನ ಮಾಡಬೇಕು. ಎಷ್ಟು ಬಾರಿ ಭಾಗವತ ಕೇಳಬೇಕು? ಅಪರೋಕ್ಷ ಜ್ಞಾನ ಆಗುವ ತನಕ ಕೇಳಬೇಕು. ಭಾಗವತ, ಭಗವದ್ಗೀತೆ, ಹರಿಕಥಾಂಸಾರ ಎಲ್ಲವೂ ಕೂಡ ಅಷ್ಟೆ. ಒಂದ್ಸಲ ಕೇಳಿದೀವಿ ಮುಗಿತೀವಿ ಅಂತ ಆಗೋದಿಲ್ಲ. ಮೋಕ್ಷದಲ್ಲೂ ಕೇಳಬೇಕು. ಅಷ್ಟು ಶ್ರೇಷ್ಠವಾದ ಗ್ರಂಥಗಳು ಅವುಗಳೆಲ್ಲ, ಪರಮಾತ್ಮನನ್ನು ತಿಳಿಸಿಕೊಡತಕ್ಕದ್ದು. ಸಯೇವ ಆತ್ಮ ಆದಾನಾದಿಕರ್ತ ಸ್ವಾಮಿ ಯೇಷಾಂತೆ ತದಾತ್ಮನಃ ತನ್ನಿಷ್ಠಾಃ. ಸ್ವಾಮಿಯಾದ ಪರಮಾತ್ಮನಲ್ಲೇ ಮನಸ್ಸು ಇಡುವವರಾಗಿ ಆಗಬೇಕು. ಆ ಜ್ಞಾನ ಶ್ರವಣ ಮಾಡಿ ಮಾಡಿ ಏನಾಗ್ತದೆ? ಶ್ರವಣ ಮನನ ಧ್ಯಾನ ಮಾಡಿ ಏನಾಗ್ತದೆ? ಮನಸ್ಸು ಬೇರೆ ಕಡೆ ಹೋಗಬಾರದು, ದೇವರಲ್ಲೇ ಇರಬೇಕು, ಅಚಂಚಲವಾಗಿ ಇರಬೇಕು ದೇವರಲ್ಲೇ. ನಮಗೆ ಇನ್ನೂ ಆ ಅವಸ್ಥೆ ಬಂದಿಲ್ಲ. ನಾವು ಪಾಠ ಕೇಳುವಾಗ ಏನೋ ಎರಡು ಚೂರು ದೇವರ ಕಡೆ ಮನಸ್ಸು ಹೋಗ್ತದೆ, ಬೇರೆ ಕಡೆ ಮನಸ್ಸು ಹೋಗ್ಬಿಡ್ತದೆ. ಅದು ಆರಂಭ ಅವಸ್ಥೆ ಆಗಿರುತ್ತದೆ. ಆದ್ರೆ ಪಕ್ವ ಆಗ್ಬೇಕು. ಶ್ರವಣ ಮಾಡ್ತಾ 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 ಅದು ಒಂದು ಮೆಷರ್ಮೆಂಟ್. ಅದು ನಮಗೆ ಸರಿಯಾದ ಜ್ಞಾನ ಬಂದಿದೆ ಅಂದ್ರೆ ಏನರ್ಥ? ಮನಸ್ಸು ಎಲ್ಲಿದೆ ಅಂತ ನೋಡ್ಬೇಕು. ಮನಸ್ಸು ದೇವರಲ್ಲೇ ಇದ್ರೆ ಸರಿಯಾದ ಜ್ಞಾನ ಭಕ್ತಿ ಬಂದಿದೆ ಅಂತ ಅರ್ಥ. ಮನಸ್ಸು ಬೇರೆ ಕಡೆ ಹೋದರೆ ಇನ್ನು ಜ್ಞಾನ ಸರಿಯಾಗಿ ಬಂದಿಲ್ಲ. ಭಕ್ತಿ ಚಾರ್ಚೂರು ಇದೆ, ಭಕ್ತಿ ಇಲ್ಲ ಅಂತ ಇಲ್ಲ, ಚಾರ್ಚೂರು ಇದೆ. ಆದ್ರೆ ಮನಸ್ಸನ್ನ ನಿಗ್ರಹ ಮಾಡುವ ಅಷ್ಟು ಒಂದು ಭಕ್ತಿ ಬಂದಿಲ್ಲ. ಇನ್ನೂ ಹೆಚ್ಚು ಶ್ರವಣ ಮನನ ಕರ್ಮ ಸತ್ಕರ್ಮಗಳನ್ನ ಮಾಡಬೇಕು ಅಂತ ಅದು ಒಂದು ಚಕ್ರ ಇದ್ದಾಗೆ. ಮೇಲೆ ಮೇಲೆ ತಿರುಗಿ ಮೇಲೆ ಕೆಳಗೆ ಹೋಗಿ ಹೋಗಿ ಬರ್ತಾ ಇರ್ತದೆ. ಸತ್ಕರ್ಮ ಮಾಡಬೇಕು, ಸ್ವಲ್ಪ ಜ್ಞಾನ ಭಕ್ತಿ ಬರಬೇಕು, ಇನ್ನು ಹೆಚ್ಚು ಅದನ್ನ ಇಟ್ಕೊಂಡು ಇನ್ನೂ ಹೆಚ್ಚು ಸತ್ಕರ್ಮ ಮಾಡಬೇಕು, ಹೆಚ್ಚು ಜ್ಞಾನ ಭಕ್ತಿ ಬರಬೇಕು. ಆಗ ಮನಸ್ಸು ಏನಾಗ್ತದೆ? ಬೇರೆ ಕಡೆ ವೈರಾಗ್ಯದಿಂದ ಏನಾಗ್ತದೆ? ಬೇರೆ ಕಡೆಯಲ್ಲಿ ಮನಸ್ಸು ಬೇಡ ಅಂತ ಅನಿಸ್ಬಿಡ್ತದೆ. ಏನು ಉಪಯೋಗ ಇಲ್ಲ, ಎಲ್ಲವೂ ಅನಿತ್ಯವಾಗಿದೆ. ದೇವರ ಜ್ಞಾನ ಭಕ್ತಿ ಸಾಕು. ಅದು ಬಿಟ್ಟು ಮನಸ್ಸಲ್ಲಿ ಇನ್ನೇನ್ ಬೇಕು ನಮಗೆ? ಯಾರ ಬಂಧು ಬಾಂಧವರು ನಮ್ಮ ಜೊತೆಗೆ ಬರ್ತಾರಾ? ಇಲ್ಲ. ಏನೋ ಒಂದು ಕರ್ಮ ನಿಮಿತ್ತ ಈ ಮನೆಯಲ್ಲಿ ಸೇರಿದ್ದೀವಿ, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಅದು ಒಂದು ಟ್ರೈನ್ ಜರ್ನಿ ಇದ್ದ ಹಾಗೆ ನೋಡಿ. ಟ್ರೈನಲ್ಲಿ ಏನೋ ಒಂದು ಕಾರಣ ಎಲ್ಲರೂ ಒಂದೇ ಕೋಚ್ ಅಲ್ಲಿ ಹೋಗ್ತಾರೆ. ಸ್ಟೇಷನ್ ಬಂತು, ಅವ್ರವರು ಇಳಿದು ಹೋಗ್ತಾರೆ. ಈ ರೀತಿಯಾಗಿ ಏನೋ ಒಂದು ಕರ್ಮ ನಿಮಿತ್ತ ಒಂದೇ ಮನೆಯಲ್ಲಿ ನಾವು ವಾಸ ಮಾಡಿಕೊಂಡು ಇದ್ದೀವಿ. ಕರ್ಮ ಮುಗೀತು, ಅವರವರು ಹೊರಟು ಹೋಗ್ತಾರೆ ಅಷ್ಟೇ. ಅದರಿಂದ ಹೆಚ್ಚು ಅಟ್ಯಾಚ್ಮೆಂಟ್ ಅದರಲ್ಲಿ ಮಾಡಬಾರ್ದು. ನಮಗೆ ದುಃಖ ಆಗ್ತದ ನೋಡಿ, ಟ್ರೈನಲ್ಲಿ ನಮ್ಮ ಜೊತೆಗೆ ಒಬ್ರು ಮಾತಾಡ್ತಾ ಬಂದ್ರು. ಅವ್ರು ಸ್ಟೇಷನ್ ಬಂದು ಇಳಿದು ಹೋದ್ರು. ಅಯ್ಯೋ ನೀವು ಹೋಗ್ಬೇಡಿ, ನಮ್ಮ ಜೊತೆಗೆ ಬನ್ನಿ ಅಂದ್ರೆ ಸರಿ ಹೋಯ್ತು. ಹಾಗಿದೆ ನಮ್ದು ಪರಿಸ್ಥಿತಿ. ಯಾರಾவது ಹೋದ್ರೆ ನಮಗೆ ದುಃಖ ಆಗ್ತದೆ. ಇನ್ನು ನಮ್ಮ ಜೊತೆಗೆ ಇರಕ್ಕೆ ಆಗ್ತದ? ಅವ್ರವ್ರ ಕೆಲಸ ನೋಡ್ಕೊಂಡು ಅವ್ರವ್ರು ಹೋಗ್ಬೇಕು. ಸೊ ಟ್ರೈನ್ ಬಸ್ಸೇ ಇದು ಉದಾಹರಣೆ. ಪ್ಯಾಸೆಂಜರ್ ಕೋ ಪ್ಯಾಸೆಂಜರ್ ಅಂತ ಹೇಳ್ತಾರೆ ನೋಡಿ. ಬಂದು ನಮ್ಮ ಜೊತೆಗೆ ಮಾತಾಡಿದ್ರು, ಸುಖವಾಗಿ ಇದ್ರು, ಓದಿವಿ, ಜರ್ನಿ ಚೆನ್ನಾಗಿತ್ತು, ಮುಗಿತು ಹೋಯ್ತು. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಬರೋದು ಯಾವ್ದು? ಮತ್ತೆ ಅದೇ ಈ ಮನಸ್ಸು, ಇಂದ್ರಿಯಗಳು, ಅವೆಲ್ಲ ಹಿಂಬಾಲಿಸ್ಕೊಂಡು ಬರ್ತದೆ. ಅದರಿಂದ ದೇವರೇ ನಮ್ಮ ಸಖ. ಸಂಸಾರದಲ್ಲಿ ಹೇಳಿದ್ರು ನೋಡಿ, ದೇವರೇ ನಮ್ಮ ಗೆಳೆಯ. ಎಲ್ಲಾ ಜೀವರಾಶಿಗಳಿಗೂ ದೇವರೇ ಗೆಳೆಯ. ಅವನನ್ನ ತಿಳಿದು ಅವನಲ್ಲಿ ಭಕ್ತಿ ಮಾಡಿ ಉಳಿದ ವಿಷಯದಲ್ಲಿ ವೈರಾಗ್ಯವನ್ನ ಯಾರು ತಾಳ್ತಾರೋ ಅವರು ದೇವರನ್ನ ಹೊಂದುತ್ತಾರೆ ಅಂತ ಒಟ್ಟ ಅಭಿಪ್ರಾಯ. ಸಯೇವ ಪರಮಯನಂ ಯೇಷಾಂತೆ ತತ್ಪರಾಯಣ. ಪರಂ ಅಯನಂ, ಪರಮಾತ್ಮನೇ ಆಶ್ರಯ. ಪರಮಾತ್ಮನೇ ನಮಗೆ ಸಪೋರ್ಟ್ ಅಂದ್ರೆ ಯಾರು? ಮನೆಯಲ್ಲಿ ಇರುವವರಲ್ಲ. ನಮಗೆ ಮುಖ್ಯ ಸಪೋರ್ಟ್ ಅಂದ್ರೆ ಯಾರು? ಪರಮಾತ್ಮನೇ. ಮುಖ್ಯ ಪ್ರಾಣ ದೇವರು, ದೇವತೆಗಳು, ಗುರುಗಳು, ಇವರೇ ನಮಗೆ ಸಪೋರ್ಟ್. ಅತಯೇವ ಜ್ಞಾನ ನಿರ್ಧೂತ ಕಲ್ಮಷಾಹ. ಈ ರೀತಿಯಾಗಿ ಪರಮಾತ್ಮನ ಅಪರೋಕ್ಷ ಜ್ಞಾನ ಪಡೆಯುವ ತನಕ ಈ ಕರ್ಮ ಜ್ಞಾನ ಭಕ್ತಿ, ಕರ್ಮ ಜ್ಞಾನ ಭಕ್ತಿ ವೈರಾಗ್ಯ, ಈ ಚಕ್ರದಲ್ಲಿ ನಾವು ಮೇಲೆ ಕೆಳಗೆ ಹೋಗಿ ಬರ್ತಾ ಇರ್ಬೇಕು. ಆಗ ಅಪರೋಕ್ಷ ಜ್ಞಾನ ಆಗುತ್ತದೆ. ಅದರಿಂದ ಆ ಮನಸ್ಸು ಕಲುಷಿತವಾಗಿ ಅವರು ಪರಮಾತ್ಮನ ಅಪರೋಕ್ಷವನ್ನ ಪಡೆದು ಅದರಿಂದ ಮತ್ತು ಕಲುಷವನ್ನೆಲ್ಲ ತೆಗೆದುಹಾಕಿ ಕಲುಷವರ್ಜಿತರಾಗಿ ಪರಮಾತ್ಮನನ್ನ ಅವರು ಹೊಂದುತ್ತಾರೆ. ಕರ್ಮಕ್ಷಯ ಆಗಿ ಲಿಂಗ ದೇಹ ಭಂಗ ಆಗಿ ಪರಮಾತ್ಮನನ್ನು ಹೊಂದುತ್ತಾರೆ. ಇದು ಒಟ್ಟು ಪ್ರೋಸೆಸ್ ಇದು.
ಅದರ ಆರಂಭ ಹಂತದಲ್ಲಿ ಏನ್ ಬೇಕು? ಕರ್ಮ ಬೇಕೇ ಬೇಕು. ಆ ಕರ್ಮ ಹೇಗೆ ಮಾಡಬೇಕು? ಕರ್ಮ ಯೋಗದಿಂದ, ಕರ್ಮ ಸನ್ಯಾಸದಿಂದ. ಎರಡು ಆಸ್ಪೆಕ್ಟ್ ಇದೆ. ದೋಷಗಳು ಇಲ್ಲದೆ ಕರ್ಮವನ್ನ ಮಾಡಬೇಕು. ಕಾಮಕ್ರೋಧಾದಿ ದೋಷಗಳು ಇಲ್ಲದೆ ಕರ್ಮವನ್ನ ಮಾಡಬೇಕು. ಪರಮಾತ್ಮನ ಪೂಜಾ ರೂಪವಾಗಿ ದೇವರ ಸ್ಮರಣೆ ಪೂರ್ವಕ ಮಾಡಿ ದೇವರಿಗೆ ಕೊನೆಯಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು. ಒಟ್ಟ ಅಭಿಪ್ರಾಯ. ಅದರಿಂದ ಜ್ಞಾನ, ಅದರಿಂದ ಭಕ್ತಿ, ಅದರಿಂದ ಅಪರೋಕ್ಷ, ಅದರಿಂದ ಕರ್ಮಕ್ಷಯ, ಅದರಿಂದ ಲಿಂಗದೇಹ ಭಂಗ, ಅದರಿಂದ ಮೋಕ್ಷ ಅಂತ ಇಷ್ಟು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಪರಮೇಶ್ವರ ರೂಪಾಣಾಂ ಸರ್ವತ್ರ ಸಾಮ್ಯ ದರ್ಶನಂ ಚ ಅಪರೋಕ್ಷ ಜ್ಞಾನ ಸಾಧನಂ ಇತ್ಯಾಶಯವಾನ್ ಆಹ. ಆ ಅಪರೋಕ್ಷ ಜ್ಞಾನ ಆದ್ರೂ ನಮಗೆ ಹೇಗೆ ಸಿಗ್ತದಪ್ಪ? ಆಯ್ತು, ಸತ್ಕರ್ಮಗಳನ್ನ ಮಾಡ್ತಾ ಇರ್ತೀವಿ, ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಇನ್ನು ಬೇರೆಯವರು ನಾವು ಮಾಡಿದ ಕರ್ಮ ಮಾತ್ರ ಅಲ್ಲ, ಈಗ ಬೇರೆಯವರು ಮಾಡ್ತಾರೆ, ಗುರುಗಳು ಪಾಠ ಹೇಳ್ತಾರೆ, ಸ್ವಾಮಿಗಳು ಅನುಗ್ರಹ ಮಾಡ್ತಾರೆ, ಅವರಲ್ಲೂ ಕೂಡ ಪರಮಾತ್ಮನೇ ಇದ್ದ ಮಾಡಿಸ್ತಾನೆ, ಅದು ಕೂಡ ತಿಳಿತೀವಿ. ಆಯ್ತು, ಅಪರೋಕ್ಷ ಜ್ಞಾನ ಹೇಗೆ ಸಿಗ್ತದೆ ಹಾಗೆಂದ್ರೆ ಅದಕ್ಕೆ ಮುಖ್ಯವಾದ ಸಾಧನ ಯಾವುದು ಹಾಗೆಂದ್ರೆ ಸಮದರ್ಶಿನಃ. ಅಂದ್ರೆ ಎಲ್ಲಾ ಪದಾರ್ಥಗಳಲ್ಲೂ ಕೂಡ ನಾವು ಕಾಣುವಾಗ ದೇವರನ್ನೇ ಕಾಣಬೇಕು. ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಅಂತ ಯಾರಿದ್ದಾರೆ, ಅಕ್ಕಪಕ್ಕದ ಮನೆ ಅಂತ ಯಾರಿದ್ದಾರೆ, ಜಡಭೂತವಾದ ಪದಾರ್ಥಗಳು, ಪಂಚಭೂತಗಳು ಅಂತ ಏನಿದೆ, ಎಲ್ಲದರಲ್ಲೂ ಕೂಡ ನಾವು ದೇವರನ್ನೇ ಕಾಣಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾ ವಿನಯ ಸಂಪನ್ನೆ. ಇನ್ನು ಎಂಬ ಶ್ಲೋಕದಲ್ಲಿ ಪಂಡಿತಾಹ ಅಂದ್ರೆ ಪರೋಕ್ಷ ಜ್ಞಾನಿನಃ. ಶಾಸ್ತ್ರವನ್ನ ನಾವು ಸರಿಯಾಗಿ ತಿಳ್ಕೊಂಡಿದ್ದೀವಿ ಅಂದ್ರೆ ಏನ್ ಅರ್ಥ, ಅದಕ್ಕೆ ಮಾನದಂಡ ಏನು ಅದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಪಂಡಿತಾಹ ಶಾಸ್ತ್ರ ಶ್ರವಣ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿದ ಹರಿದಾಸರು ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣಾದಿಶು, ವಿದ್ಯೆಯನ್ನ ಪಡೆದಿರ್ತಾನೆ, ವಿನಯವನ್ನ ಸಂಪಾದನೆ ಮಾಡಿರ್ತಾನೆ. ನೋಡಿ, ವಿದ್ಯೆ ಬಂದ್ರೆ ಏನ್ ಬರಬೇಕು? ಗರ್ವ ಬರಬಾರ್ದು, ಎರಡು ಕೊಂಬು ಬರಬಾರ್ದು. ಏನ್ ಬರಬೇಕು? ವಿನಯ ಬರಬೇಕು. ನಾನು ಓದಿದಷ್ಟು ನಾನು ಸಣ್ಣವ ಎಂಬ ಒಂದು ಜ್ಞಾನ ನಮಗೆ ಬರಬೇಕು ಅಂತಾರೆ. ಅದರಿಂದ ಆ ವಿದ್ಯೆ ಮತ್ತು ವಿನಯ, ವಿದ್ಯೆಯಿಂದ ಬಂದ ವಿನಯ ಸಂಪನ್ನನಾದ ಬ್ರಾಹ್ಮಣಾದಿಗಳಲ್ಲಿ ಇರುವ ಹರಿಯನ್ನ ಚಿಂತನೆ ಮಾಡಬೇಕು. ಯಾರೋ ಒಂದು ಬ್ರಾಹ್ಮಣರು ಬಂದರು ಅಂದ್ರೆ ಅವರಲ್ಲಿ ನಾವು ದೇವರನ್ನ ಕಾಣಬೇಕು. ಸಮಂ ಗುಣೇಶು ದೋಷಾಭಾವೇಚ ಸಮಂ ತಾರತಮ್ಯಾಭಾವಂ ಚ ಪಶ್ಯಂತಿ. ಗುಣಗಳಲ್ಲಿ ದೋಷ ಇಲ್ಲದೆ ಇರುವಿಕೆ ಮತ್ತು ಸಮಂ ತಾರತಮ್ಯ ಅಭಾವಂ ಅಂತ ಪರಮಾತ್ಮನಲ್ಲಿ ಏನಿದೆ ಎಲ್ಲ ಕಡೆ ಆದಿಪದದಿಂದ ಹೇಳ್ತಾರೆ ನೋಡಿ. ಗವಿ ಆನೆಯಲ್ಲಿ, ಹಸ್ತಿ ಗವಿ ಅಂದ್ರೆ ಆಕಳಲ್ಲಿ, ಹಸ್ತಿನಿ ಅಂದ್ರೆ ಆನೆಯಲ್ಲಿ, ಶುನಿ ನಾಯಿಯಲ್ಲಿ, ಶ್ವಪಾಕೆ ಮಾಂಸವನ್ನ ಬೇಯಿಸಿ ತಿನ್ನುವ ಚಂಡಾಲ ಅವರು ಮತ್ತು ಪಂಡಿತರು ಎಲ್ಲರಲ್ಲೂ ಕೂಡ ಪರಮಾತ್ಮನನ್ನ ಕಾಣಬೇಕು. ಆ ಪರಮಾತ್ಮ ಏನಾಗಿದ್ದಾನೆ? ಅನಂತ ಕಲ್ಯಾಣ ಗುಣಪೂರ್ಣನಾಗಿ ದೋಷ ದೂರನಾಗಿ ಇದ್ದಾನೆ ಅಂತ. ಅಲ್ಲಿ ಯಾವ ತಾರತಮ್ಯವೂ ಇಲ್ಲ. ದೇವರ ರೂಪದಲ್ಲಿ ಯಾವ ತಾರತಮ್ಯವೂ ಇಲ್ಲ. ಬ್ರಾಹ್ಮಣರಲ್ಲಿ ಯಾವ ಪರಮಾತ್ಮ ಇದ್ದಾನೋ ನಾಯಿಯಲ್ಲೂ ಕೂಡ ಅದೇ ಪರಮಾತ್ಮನೇ ಇದ್ದಾನೆ. ಇದನ್ನ ಸಮದರ್ಶಿನಃ. ಈ ರೀತಿಯಾಗಿ ಪರೋಕ್ಷ ಜ್ಞಾನವನ್ನ ಪಡೆದವರು ಈ ರೀತಿಯಾಗಿ ದೇವರನ್ನ ಎಲ್ಲ ಕಡೆ ಸಮವಾಗಿ ಕಾಣ್ತಾರೆ. ಸಮವಾಗಿ ಕಾಣ್ತಾರೆ ಅಂದ್ರೆ ಏನರ್ಥ? ನಾಯಿ ಒಂದು, ಬ್ರಾಹ್ಮಣ ಒಂದು ಅಂತ ಅರ್ಥ ಅಲ್ಲ. ನಾಯಿ ಒಳಗೆ ಇರುವ ಪರಮಾತ್ಮ, ಬ್ರಾಹ್ಮಣರಲ್ಲಿ ಇರುವ ಪರಮಾತ್ಮ, ಆ ಪರಮಾತ್ಮನ ರೂಪಗಳಲ್ಲಿ ಯಾವ ತಾರತಮ್ಯ ಇಲ್ಲ, ಎಲ್ಲವೂ ಕೂಡ ಗುಣಪೂರ್ಣ ದೋಷದೂರವಾಗಿದೆ ಅಂತ ಪರಮಾತ್ಮನ ದೃಷ್ಟಿಯಿಂದ ಸಮದರ್ಶಿನಃ ಅಂತ ಅರ್ಥ. ಕೆಲವರು ಹಾಗೆ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಬ್ರಾಹ್ಮಣ, ನಾಯಿ, ಚಂಡಾಳ, ಆನೆ, ಕುದುರೆ ಎಲ್ಲವೂ ಒಂದೇ ಹಾಗೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆ ರೀತಿಯಾದ ವ್ಯಾಖ್ಯಾನ ಕೃಷ್ಣನಿಗೆ ಸಮ್ಮತ ಅಲ್ಲ. ಅದನ್ನು ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಶ ಪಂಡಿತಾ ಸಮದರ್ಶಿನಃ. ನೋಡಿ ಬರೀತಾರೆ ನೋಡಿ. ಪರಮೇಶ್ವರ ಸ್ವರೂಪಾನಾಂ ಸರ್ವತ್ರ ಸಾಮ್ಯ ದರ್ಶನಂ ಚ ಅಪರೋಕ್ಷ ಜ್ಞಾನ ಸಾಧನಂ. ಸೊ ನಮಗೆ ಅಪರೋಕ್ಷ ಜ್ಞಾನ ಅದನ್ನ ಸಾಧನೆ ಮಾಡತಕ್ಕದ್ದು, ಅಪರೋಕ್ಷ ಜ್ಞಾನವನ್ನ ಸಂಪಾದನೆ ಮಾಡಿಕೊಡತಕ್ಕದ್ದು ಯಾವುದು? ಈ ರೀತಿಯಾದ ಒಂದು ಸಾಮ್ಯ ದರ್ಶನ. ಎಲ್ಲ ಕಡೆ ಇರುವ ಪರಮಾತ್ಮನನ್ನ ಕಾಣಬೇಕು. ಯಾವುದೇ ಒಂದು ಸಣ್ಣ ಪದಾರ್ಥ ಇರಲಿ, ಚಾಪೆ ಇರ್ಬೋದು, ಚೇರ್ ಇರ್ಬೋದು, ಟೇಬಲ್ ಇರ್ಬೋದು, ಅನ್ನ ತಿನ್ನುವ ಪದಾರ್ಥ ಇರ್ಬೋದು, ಬಾಗಿಲು ಇರ್ಬೋದು, ಎಲ್ಲ ಕಡೆ ದೇವರನ್ನ ಕಾಣಬೇಕು. ಆ ರೀತಿಯಾಗಿ ಯಾರು ಪರಮಾತ್ಮನನ್ನು ಕಾಣ್ತಾರೆ ಅವರು ಸರಿಯಾಗಿ ಶಾಸ್ತ್ರ ಅಧ್ಯಯನ ಮಾಡಿ ಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೆ. ಅಂಥವರಿಗೆ ಅದು ಅಪರೋಕ್ಷ ಜ್ಞಾನವನ್ನ ಕೂಡಲೇ ತಂದುಕೊಡುತ್ತದೆ ಅಂತ ಅರ್ಥ. ನಮಗೆ ಬಂದಿಲ್ಲಲ್ಲ ಹಾಗೆಂದ್ರೆ ಇನ್ನು ಸರಿಯಾಗಿ ನಾವು
ಕರ್ಮ, ಜ್ಞಾನ, ಭಕ್ತಿ ಅದನ್ನು ಇನ್ನು ಬೆಳೆಸ್ಕೋಬೇಕು ಅಂತ. ಪರೋಕ್ಷ ಜ್ಞಾನ ಚೆನ್ನಾಗಿ ಪಕ್ವ ಆಗ್ಬೇಕು. ಪರೋಕ್ಷ ಜ್ಞಾನ ಪಕ್ವ ಆದರೆ ಈ ರೀತಿಯಾದ ಒಂದು ಭಾವನೆ ಆಟೋಮೆಟಿಕ್ ಆಗಿ ನಮಗೆ ಬರ್ತದೆ. ಎಲ್ಲ ಕಡೆ ದೇವರನ್ನ ಕಾಣಬೇಕು ಅಂತ ಅನಿಸ್ಬಿಡುತ್ತೆ. ಅದರಿಂದ ಅವರಿಗೆ ಅಪರೋಕ್ಷ ಜ್ಞಾನ ಆಗ್ತದೆ ಅಂತ ಅಲ್ಲಿಗೆ ಅಭಿಪ್ರಾಯ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.